गिरिशायन्मा गिरिशायन्मा अनगायन्मा भुजंगभूषणायन्मा बद्धायन्मा गिर्दनुनेन्मा गिरिप्रियायन्मा भक्तिवासने नमः अजायन्मा पाशमोचकायन्मा मृडायन्मा पशुपतये नमः देवायन्मा महादेवायन्मा रुद्रायन्मा महारुद्रायन्मा भूतपतये नमः स्थानवे सर बनिंगे ನೀನೇ ಲಾಸ್ಟ್ ಹೋಗು ದೇಶದಲ್ಲಿನೇ ಒಂದು ಪ್ರಮುಖ ಮಠ ಆಗಿ ನಮ್ಮ ಸ್ವಾಮೀಜಿಗಳು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸ ಕೊಡೋದ್ರ ಮುಖಾಂತರ ಜೊತೆಗೆ ನಿತ್ಯ ಅನ್ನದಾಸೋಹ, ಯಾಕಂತಂದರೆ ಇವತ್ತು ನಮ್ಮ ಬಡ ಮಕ್ಕಳು ಭಾಳಷ್ಟು ಇದ್ದಾರೆ. ಆ ಮಕ್ಕಳಿಗೆ ಉಚಿತವಾಗಿ ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಯಾಕಂತಂದರೆ ಅವರ ಒಂದು 111 ವರ್ಷಗಳಿಂದ ಅವರು ಸಾಧನೆ ಮಾಡಿದ್ದಾರೆ. ಆಸ್ತಿಗಳು ಯಾವ ಥರ ಮಾಡಿದ್ದಾರೆ ಅಂದರೆ, ಒಂದು ವಿದ್ಯೆ ಆಗಲಿ, ಒಂದು ಅನ್ನದಾಸೋಹ ಆಗಲಿ, ವಿದ್ಯೆ ಅನ್ನೋದು ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಅವರ ಒಂದು ವಿದ್ಯೆ ಅನ್ನೋದು ಕೊಡುಗೆ ಆಗಿ ಕೊಟ್ಟಿದ್ದಾರೆ ಅವ್ರ ದೇಶಕ್ಕೆ. ಅದುವರೆಗೂ ಯಾರೂ ಮಾಡಿರಲಿಲ್ಲ. ಆ ಥರ ಸಾಧನೆ ಮಾಡಿ ಇವತ್ತು ನೋಡಿದ್ರೆ ಇದಕ್ಕೆ ಡಾಕ್ಟ್ರು ಹೇಳ್ತಾ ಇದ್ರು, ನಮ್ಮ ಡಾಕ್ಟರ್ ಅವರು ದೇವಲೋಕಕ್ಕೆ ಪಯಣವನ್ನು ಮಾಡಿರ್ತಾರೆ, ಲಿಂಗೈಕ್ಯರಾಗಿರ್ತಾರೆ. ಈ ಒಂದು ಸುದ್ದಿ ಇಡೀ ನಾಡಿಗೆ, ದೇಶಕ್ಕೆ, ಎಲ್ಲ ಅಪಾರವಾದಂಥ ಭಕ್ತರಿಗೆ ನೋವನ್ನು ತರ್ತಕ್ಕಂಥ ಒಂದು ವಿಚಾರ ಆದರೂ ಸಹ ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಇಡೀ ಸಮಾಜ ನಡ್ಕೊಂಡು ಹೋದರೆ ಸಮಾಜ ಎಲ್ಲ ರೀತಿಯಲ್ಲೂ ಕೂಡ ಸುಭಿಕ್ಷವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಅವರು ತೋರಿಸ್ಕೊಂಡು ಬಾಗುವುದು ಎನ್ನ ಕಾಯ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ. ಸ್ವಾಮಿಗಳು ತ್ರಿವಿಧ ದಾಸೋಹಿಗಳಾಗಿದ್ದಾರೆ. ತ್ರಿವಿಧ ದಾಸೋಹ ಅಂದರೆ ಅನ್ನ, ಅಕ್ಷರ, ವಸತಿ. ಈಗಾಗಲೇ ಕೃಷ್ಣ ಅವರು ಅವರ ಅಕ್ಷರ ದಾಸೋಹದ ಬಗ್ಗೆ ಹೇಳಿದ್ರು, ಅನ್ನದಾಸೋಹದ ಬಗ್ಗೆ ಹೇಳಿದರೆ ಅದ್ರ ಬಗ್ಗೆ ಮತ್ತೆ ನಾವು ರಿಪೀಟ್ ಮಾಡೋದು ಬೇಡವಾ? ತುಮಕೂರಿನಲ್ಲಿ ಕೇಂದ್ರ ಸರ್ಕಾರ HMT ಕಾರ್ಖಾನೆ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ. ಅದು 600 ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಶಿವಗಂಗಾ ಸಿದ್ಧಗಂಗಾ ಮಠದ ಒಂದು ಆಶ್ರಯದಲ್ಲಿ ಇವರ ಹಿಂದಿನ ಈಗ 88 ವರ್ಷಗಳ ಹಿಂದೆ ಮಠಾಧಿಪತಿಗಳಾಗಿದ್ದಂಥ ಉದ್ದಾನ ಸ್ವಾಮಿಗಳು, ಉದ್ವಾನ ಮಹಾಸ್ವಾಮಿಗಳು ಅವರ ಏರುಪೇರನ್ನು ಕಂಡಾಗ ಅವರು ಇಡೀ ಇಂಟೆಲಿಜೆನ್ಸ್ಗೆ, ಸ್ಟೇಟ್ ಗೌರ್ಮೆಂಟ್ ಇಂಟೆಲಿಜೆನ್ಸ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿ ಸಂಪೂರ್ಣವಾದ ಬಂದೋಬಸ್ತ್ಗೆ ಒಂದು 20,000 ಜನ ಪೊಲೀಸರನ್ನ, 5 ಜನ IPS ಆಫೀಸರ್ಸ್ನ ಇಮಿಡಿಯೇಟ್ ಆಗಿ ಬಂದೋಬಸ್ತ್ ಮಾಡ್ತಾರೆ. ಬಂದೋಬಸ್ತ್ ಮಾಡಿದ ತಕ್ಷಣ ಎಲ್ಲರಿಗೂ ಮಾಹಿತಿ ಹೋಗುತ್ತೆ, ಆದರೂ ಕೂಡ ಸ್ವಾಮೀಜಿಗಳು ಉಸಿರಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಅನುಮಾನ ಬರಕ್ಕೆ ಶುರುವಾದಾಗ 11:30 ಘೋಷಣೆ, ಅಧಿಕೃತವಾಗಿ ಸರ್ಕಾರ ಘೋಷಣೆ. ನಮಗೆ ಮುಂದೆ ಸಿಗೋದಿಲ್ಲ ಅಂತ ವ್ಯಕ್ತಿಗಳು ನಾವು ಅರ್ಥ ಮಾಡ್ಕೊಂಡು ಬದುಕಬೇಕು. ಒಂದು ಸಣ್ಣ ಕಾರ್ಯಕ್ರಮ ಆದರೆ
ಇನ್ನು ಗೊತ್ತಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ಇರತಕ್ಕಂಥ ಮುಖಂಡರಿಗೆ ಎಲ್ಲ ಏನೇನಾಗುತ್ತೆ ಅನ್ನೋದು ಗೊತ್ತು. ಆದರೆ ಸ್ವಾಭಿಮಾನದಿಂದ ಬದುಕಿ ನನಗೇನೂ ಬೇಡ, ದೊಡ್ಡವರು ಅವರೇ ಕೊಳ್ಳಿ ಅಂತ ತೀರ್ಮಾನ ಮಾಡಿದಂಥ ಸ್ವಾಮಿ. ಬರೆಯುವಂಥ ಟೈಮ್ನಲ್ಲಿ ಬರೀಬೇಕು, ಆಟ ಆಡುವಂಥ ಟೈಮ್ನಲ್ಲಿ ಆಟ ಮಾಡಬೇಕು, ಪ್ರಾರ್ಥನೆಗೆ ಬಂದಾಗ ಪ್ರಾರ್ಥನೆ ಶಿಸ್ತುಬದ್ಧವಾಗಿ ಬರಬೇಕು. ಇದನ್ನೆಲ್ಲನೂ ಸೂಕ್ಷ್ಮವಾಗಿ ಗಮನಿಸಿ ಆ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಾರೆ. ಅಲ್ಲಿ ಬೆಳೆದಂತಹ ಮಕ್ಕಳಾಗಲಿ ಯಾರೇ ಆಗಲಿ ದೇಶದ ಯಾವುದೇ ಮೂಲೆಯಲ್ಲಿ ಒಂದು ಯಾವುದೇ ವಿಜೃಂಭಣೆ ಇಲ್ಲದೆ ಸಾತ್ವಿಕವಾಗಿ ಸಾಧಾರಣವಾಗಿ ಬದುಕುವಂತಹ ಶಕ್ತಿಯನ್ನು ಅವರು ಕಲಿಸ್ಕೊಡುವಂಥ ಶಕ್ತಿಯನ್ನು ಅವರು ಮಾಡಿದ್ದಾರೆ. ಅವರು ಮತ್ತೆ ಈ ಪೀಠಕ್ಕೆ ಬರಬೇಕಾದ್ರೆ ಅವರು ಅನ್ನೋ ನಿಟ್ಟಿನಲ್ಲಿ ಕಲಿಸ್ಕೊಡ್ತಾರೆ ಎಲ್ಲರ ಮನಸ್ಸಲ್ಲಿ ಕೂಡ ಮತ್ತು ಇತಿಹಾಸ ಪುಸ್ತಕಗಳಲ್ಲಿ ಹಾಗೆ ಉಳಿದಂತೆ ಕಾಣ್ತೇವೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಪರಮ ಪೂಜ್ಯರು ಯಾವುದೇ ಒಂದು ಆಡಂಬರದ ಅವರ ಸಾಧು ದೇವಿ ಸ್ವರೂಪಿ ಅಂತ ಎಲ್ಲರೂ ಕೇಳ್ತಾರೆ. ನಡೆದಾಡುವ ದೇವರು ಅಂತ ಕರೀತಾರೆ ಅವ್ರಿಗೆ. ಬಹುಶಃ ಅವರ ಆರೋಗ್ಯ ಕೆಡದೇ ಇದ್ದಿದ್ರೆ ಇನ್ನೂ ಬಹಳಷ್ಟು ವರ್ಷಗಳ ಕಾಲ ಅವ್ರು ಬದುಕ್ತಿದ್ರು. 111ನೇ ವರ್ಷ ಮುಗಿಸಿ 112ಕ್ಕೆ ಬೀಳ್ತಾ ಇತ್ತು ಏಪ್ರಿಲ್ ತಿಂಗಳಿಗೆ. ಪ್ರಪಂಚದ 6ನೇ ಅತಿ ಹೆಚ್ಚು ದೀರ್ಘ ಆಯಸ್ಸಿನ ವ್ಯಕ್ತಿ ಅಂತೇಳಿ ಇತ್ತೀಚೆಗೆ ಪತ್ರಿಕೆಗಳೆಲ್ಲ ಕೊಟ್ಟಿದ್ರು. ಇಂಥ ಮಹಾನ್ ಭಾವರು ನಾವೆಲ್ಲ ನೋಡಿರೋದೇ ನಮ್ಮ ಪುಣ್ಯ ಪೂರ್ವಜನ್ಮದ ಸುಕೃತ. ಬಹುಶಃ ಇವತ್ತು ಫೇಸ್ಬುಕ್ಕಲ್ಲಿ ನಿನ್ನೆಯಿಂದ ಎಲ್ಲರೂ ಹಾಕ್ತಿದ್ದಾರೆ ಅವರ ಸ್ಟೇಟಸ್ಗೆ, ಮತ್ತು ಇದರಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಹಾಕ್ತಿದ್ದಾರೆ. ಬಗ್ಗೆ ವಿಚಾರಗಳನ್ನ ಹೇಳಬೇಕಂದ್ರೆ ಅವರಲ್ಲಿ ಒಂದು ಅಂಶ, ಅವರಲ್ಲಿ ಇರ್ತಕ್ಕಂಥ 100ಕ್ಕೆ 100 ಅಂಶಗಳು ಎಲ್ಲರೂ ಪಾಲಿಸಲಿಕ್ಕಾಗಲ್ಲ. ಕನಿಷ್ಠ ಒಂದು ಅಂಶನ ಸಹ ಏನಂದ್ರೆ ಶಿವಕುಮಾರ ಸ್ವಾಮಿಗಳ ಆದರ್ಶವನ್ನ ಇಟ್ಕೊಂಡು ನೋಡಿ, ರಕ್ಷಣಾ ಸಚಿವರು ಬಂದು ಹೋಗುವಂಥದ್ದೇ ಅಭಿಷೇಕದ ಪ್ರಕ್ರಿಯೆಗಳಾಗುತ್ತೆ ಬಿಜಾಪುರ ಮೇಲೆ ಲಿಂಗ ಶರೀರವನ್ನ ಇಡುವಂಥದ್ದು. ಈ ರೀತಿ ಪ್ರಕ್ರಿಯೆಗಳು ಹಂತ ಹಂತದ ಪ್ರಕ್ರಿಯೆಗಳು ಕೂಡ ಇಲ್ಲಿ ಹಾಕಿರುವಂಥ ಬೀಜ ಮೊಳಕೆ ಹೊಡೆಯುತ್ತೆ. ಅದು ನಾನು ಮಾಡ್ತಾ ಇದ್ದೀನಿ ನೋಡಿ ಅಂತೇಳಿ ಅಂತ ನೀವ್ಯಾಕೆ ಮಾತಾಡ್ತೀರಪ್ಪ, ಕೆಲಸ ಮಾಡಿದಿರುವಂಥವ್ರು ಮಾತಿದ್ರು. ಸೊ ಇವರು ಮಾತಾಡಲಿಲ್ಲ, ಆದರೆ ಮಾಡಿ ತೋರಿಸಿದ್ರು. ಅದರ ಮಾತಿಗಿಂತ ಕೃತಿಯ ಮೇಲೆ ಹೆಚ್ಚು ಅವರಿಗೆ ನಂಬಿಕೆ ಇತ್ತು, ಹೆಚ್ಚಿನ ಭರವಸೆ ಇತ್ತು. ಎಷ್ಟರ ಮಟ್ಟಿಗೆ ಮೆಸೇಜ್ಗಳು ಬರ್ತವೆ ಅಂತಂದ್ರೆ ವಿಶ್ವ ದಾಸೋಹ ಜ್ಯೋತಿ ಅಂತೇಳಿ ನಮ್ಮ ಸ್ವಾಮೀಜಿಗಳು ಅನ್ನದಾಸೋಹದಲ್ಲಿ, ಒಂದು ಜ್ಞಾನ ದಾಸೋಹದಲ್ಲಿ, ಒಂದು ಭಕ್ತಿ ದಾಸೋಹದಲ್ಲಿ, ಪ್ರತಿಯೊಂದು ರಂಗದಲ್ಲೂ ಸಹ ಸ್ವಾಮೀಜಿಗಳು ಭಾರತ ದೇಶಕ್ಕೆ ಖ್ಯಾತಿಯನ್ನು ಗಳಿಸಿದಂಥ ಒಂದು ನಮ್ಮ ಇವತ್ತು ಸಿದ್ಧಗಂಗಾ ಮಠ. ಈ ಒಂದು ಮಠಗಳನ್ನು ಮಾದರಿಯಾಗಿ ಇರುವಂಥ ಮಠಗಳು ಅವರ ಒಂದು ಜ್ಞಾನದಲ್ಲಿ, ಅವ್ರದ್ದು ಒಂದು ಹೆಜ್ಜೆಯಲ್ಲಿ ಮುಂದಿನ ಮಠಗಳು ನಡೆಸಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.
ಸಿದ್ಧಗಂಗಾ ಸ್ವಾಮಿಯವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಟಿಪ್ಪು ಸೆಕ್ಯುಲರ್ ಸೇನೆ ಸಂಘದಿಂದ ಎಲ್ಲರೂ ನಾವು ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ದೇವರವರು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವು ಹೇಳೋದು ಇಷ್ಟೇ. ಯಾಕಂದರೆ ಜಾತಿ ಮಠ ಅದನ್ನೊಂದು ಏನು ಇದ್ದಿಲ್ಲ ಸ್ವಾಮಿ ಹತ್ರ. ನಾವು ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಹತ್ರನೂ ಜಾತಿ ಮಠ